ಬೀದಿ ನಾಯಿಗಳಿಗೆ ಫುಡ್ ಝೋನ್ ನಿರ್ಮಿಸುವ ಬಗ್ಗೆ ಕೋರ್ಟ್ ಆದೇಶ ಮಾಡಿ ಅನೇಕ ತಿಂಗಳೇ ಕಳೆದಿದ್ದರೂ ಮಡಿಕೇರಿ ನಗರಸಭೆ ತೀವ್ರ ಗೊಂದಲದಲ್ಲೇ ದಿನದೂಡುತ್ತಿರುವುದು ಶುಕ್ರವಾರದ ಸಭೆಯಲ್ಲಿ ಕಂಡುಬಂತು. ನಾಯಿಗಳಿಗೆ ಶೆಡ್ ನಿರ್ಮಿಸುವ ಕಾಮಗಾರಿಗೆ ಗುತ್ತಿಗೆದಾರರ ನಿಯೋಜನೆಯಾಗಿಲ್ಲ ಎಂದು ಹೇಳಿದ ಇಂಜಿನಿಯರ್ ಹೇಮಂತ್, ಕೇವಲ ಕಚ್ಚುವ ನಾಯಿಗಳಿಗೆ ಮಾತ್ರ ಶೆಡ್ ನಿರ್ಮಿಸುತ್ತೇವೆ ಎಂದರು. ಆದರೆ ಇಷ್ಟು ಸಮಯವಾದರೂ ಶೆಡ್ ಯಾಕೆ ನಿರ್ಮಿಸಿಲ್ಲ ಎಂದು ಅಮೀನ್ ಮೊಯ್ಸಿನ್ ಕೇಳಿದ್ರು. ಈ ಬಗ್ಗೆ ಉತ್ತರಿಸಿದ ಕಮಿಷನರ್ ರಮೇಶ್, 7 ಲಕ್ಷ ವೆಚ್ಚದಲ್ಲಿ ಶೆಡ್ ನಿರ್ಮಾಣವಾಗಿದ್ದರೂ ಇದೀಗ ಗುತ್ತಿಗೆದಾರರು ಶಸ್ತ್ರಚಿಕಿತ್ಸೆಗೆ ಪ್ರತ್ಯೇಕ ಜಾಗ ಕೇಳ್ತಿದ್ದಾರೆ ಎಂದರು. ಹಿಂದೆ ನೀವು 1838 ನಾಯಿಗಳ ಲೆಕ್ಕ ಕೊಟ್ಟಿದ್ದೀರಿ, ಈಗ ಶೆಡ್ಡು ಇಲ್ಲ, ನಾಯಿಗಳೂ ಇಲ್ಲ ಎಂದು ಅಮೀನ್ ಮೊಯ್ಸಿನ್ ವ್ಯಂಗ್ಯ ಮಾಡಿದ್ರು. ಅಷ್ಟರಲ್ಲಿ ಎದ್ದು ನಿಂತ ರಾಜೇಶ್ ಯಲ್ಲಪ್ಪ, ಕೂಡಲೇ ಶೆಡ್ ಮಾಡಿ, ಇನ್ನಾದರೂ ಯೋಜನೆಗೆ ಚಾಲನೆ ನೀಡಿ, ನಾಯಿಗಳದ್ದು ದೊಡ್ಡ ಸಮಸ್ಯೆ, ಆದರೆ ಕಾಟಾಚಾರಕ್ಕೆ ಕಾಮಗಾರಿ ಮಾಡಬೇಡಿ ಎಂದು ಸಲಹೆ ನೀಡಿದ್ರು. ಸ್ಟೋನ್ ಹಿಲ್ ಪ್ರದೇಶದಲ್ಲೇ ನಾಯಿಗಳಿಗೆ ಶೆಡ್ ಮಾಡಿದ್ದರೆ ಕೋರ್ಟ್ ಆದೇಶ ಉಲ್ಲಂಘಿಸಿದಂತಾಗುತ್ತದೆ, ಇದಕ್ಕೆ ನನ್ನ ವಿರೋಧವೂ ಇದೆ ಎಂದು ಅಪ್ಪಣ್ಣ ಎಚ್ಚರಿಕೆ ನೀಡಿದ್ರು. ಆದರೆ ಕೋರ್ಟ್ ಆದೇಶದಂತೆ ಕಸ ವಿಲೇವಾರಿ ಸ್ಥಳವನ್ನು ಮೊಣ್ಣಂಗೇರಿಗೆ ಬದಲಾಯಿಸಿದ್ದು, ಇದೀಗ ಸ್ಟೋನ್ ಹಿಲ್ನಲ್ಲೇ ಪರ್ಯಾಯ ಜಾಗವನ್ನು ಶೆಡ್ಗಾಗಿ ಬಳಸಿಕೊಳ್ಳಲಾಗ್ತಿದೆ ಎಂದು ಕಮಿಷನರ್ ಹೇಳಿದ್ರು. ನೀವೇ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದೀರಾ ಎಂದು ಆಯುಕ್ತರು ಅಪ್ಪಣ್ಣ ಅವರನ್ನು ಬೊಟ್ಟು ಮಾಡಿದ್ರು. ಈ ವಿಚಾರವನ್ನು ಕೆಡಿಪಿ ಸಭೆಯ ಗಮನಕ್ಕೆ ತರುವಂತೆ, ಸಂಸದರು ಮತ್ತು ಶಾಸಕರ ಗಮನ ಸೆಳೆಯುವಂತೆ ಅಮೀನ್ ಮೊಯ್ಸಿನ್ ಅಧ್ಯಕ್ಷರಿಗೆ ಸಲಹೆ ನೀಡಿದ್ರು. ನಾಯಿಗಳನ್ನು ಕೂಡಿ ಹಾಕಿ ಎಂದು ಕೋರ್ಟ್ ಹೇಳಿಲ್ಲ, ಚುಚ್ಚುಮದ್ದು ನೀಡಿದ ಬಳಿಕ ಬಿಡುಗಡೆ ಮಾಡಲು ಹೇಳಿದೆ ಎಂದು ಇಂಜಿನಿಯರ್ ಮಾಹಿತಿ ನೀಡಿದ್ರು. ಆದರೆ ಕಸ ವಿಲೇವಾರಿ ಜಾಗದಲ್ಲಿ ಶೆಡ್ ನಿರ್ಮಿಸುವುದಾದರೆ ಪರಿಸರ ಇಲಾಖೆಯ ಅನುಮತಿ ಪಡೆಯಿರಿ ಎಂದು ಅಪ್ಪಣ್ಣ ಸಲಹೆ ನೀಡಿದ್ರು. ನಾನು ಜನರ ಹಿತ ಕಾಪಾಡಕ್ಕೆ ಗೆದ್ದಿರೋದಲ್ಲಿ ನಿಮ್ಮ ಮನೆ ಕಸದ ಮುಟ್ಟು ಬೀಸಾಡ್ಬಿಟ್ಟು ನೀವು ಮಜಾ ನೋಡೋದಲ್ಲ. ನಾನೇನೋ ಇದೆ ಅದು ಸಮಸ್ಯೆ ಆಗಿದ್ರೆ ಒಂದು ಮಾಡಿ, ನಗರಸಭೆ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡಿ, ನಮ್ಮ ಮನೆಗಳಿಗೆಲ್ಲ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ, ನಮಗೆ ಬೇರೆ ಜಾಗ ಕೊಡಿ, ನಾವು ಹೋಯ್ತೀವಿ ಬೇರೆ ಮನೆ ಕಟ್ಕೊಂಡು. ತಲೆ ಬೀಸಿಲ್ಲ ನನಗೆ ನೋವು ಇದೆ. ಹೋರಾಟ ಮಾಡಿದ್ದು ಕೋರ್ಟಿಗೆ ಹೋಗಿದ್ದು ನಾವು, ಆ ನೋವು ನನಗಿದೆ. ಇವತ್ತು ಒಟ್ಟಿಗಿರೋ ನನಗೆ ಮಾತಾಡ್ತಾರೆ. ಈಗ ಒಂದು ಲೆಗಸಿ ವೇಸ್ಟ್ ತುಂಬಾ ಕಸಗಳನ್ನ ತೆಗೆದು ಅಲ್ಲಿ ಕೊಳಚೆಮಯ ಆಗ್ತಾ ಇತ್ತು, ಸೊಳ್ಳೆಗಳು ಬರ್ತಾ ಇತ್ತು, ಪರಿಸರ ಬಹಳ ಸಮಸ್ಯೆ ಆಗ್ತಾ ಇತ್ತು, ನೊಣಗಳಿಂದೆಲ್ಲ ಸಮಸ್ಯೆ ಆಗ್ತಾ ಇದೆ. ಈ ಸೊಳ್ಳೆ ಬ್ಲೀಡಿಂಗು, ನೊಣ ಬ್ಲೀಡಿಂಗ್ಗಳು ನಡೀತಾ ಇತ್ತು. ಇದು ಡಾಗ್ ಶೆಲ್ಟರ್ ಮಾಡ್ತಾ ಇರೋದು, ಡಾಗ್ ಅನ್ನ ಆರೈಕೆ ಮಾಡಿ. ನಿಮ್ಮ ಮೂಗಿನ ನಗರಸಭೆ ಮಾಡ್ಬೇಕಾದ್ರೆ ಇದೇ ಸಿಸ್ಟಮ್ ಅಲ್ಲಿ ಮಾಡ್ತೀವಿ ಅಂತ ನಗರಸಭೆ ಅವತ್ತು ಹೇಳಿ ಒಪ್ಕೊಂಡಿರುವಂತದ್ದು. ಅಲ್ಲಿ ಮಿಷಿನ್ ತಂದು ಹಾಕಿರೋದು ಎಲ್ಲ ಮಾಡಿದೆ. ಇವತ್ತು ಹೋಗಿ ಜಾಗ ನೋಡಿದಿರಲ್ಲ ಯಾರಾದ್ರೂ ಹೇಗಿದೆ ಅಂತ? ನಾವು ನಮಗಿದೆ ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ತಗೊಂಡು ಮಾಡಿದ್ವಿ, ಇಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿದ್ದೀವಲ್ಲ, ಅಲ್ಲಿಂದ ಆರ್ಡರ್ ತಗೊಂಡು ಮಾಡಿದ್ವಿ. ಮಡಿಕೇರಿಯ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಬಗ್ಗೆ ಅಮೀನ್ ಮೊಯ್ಸಿನ್ ಸಭೆಯ ಗಮನ ಸೆಳೆದರಾದರೂ ಜಾಗದ ಕೊರತೆ ಇರೋದ್ರಿಂದ ಸಾಧ್ಯವಿಲ್ಲ ಎಂಬ ಉತ್ತರ ಬಂತು. ಖಾಸಗಿ ಜಾಗ ಖರೀದಿಗೆ ಅವಕಾಶವಿದ್ದು, ಸರ್ಕಾರಿ ದರದ 4 ಪಟ್ಟು ಹೆಚ್ಚಿನ ದರಕ್ಕೆ ಜಾಗ ಖರೀದಿಗೆ ಅವಕಾಶವಿದೆ. ಈ ಬಗ್ಗೆ ಜಾಹೀರಾತು ನೀಡಿ ಎಂದು ಅಮೀನ್ ಮೊಯ್ಸಿನ್ ನೀಡಿದ ಸಲಹೆಗೆ ಸಭೆ ಒಪ್ಪಿತು. ಕಾವೇರಿ ಕಲಾಕ್ಷೇತ್ರವನ್ನು ನೆಲಸಮ ಮಾಡಿ ನೂತನ ಕಲಾಕ್ಷೇತ್ರ ನಿರ್ಮಿಸುವ ಕಾಮಗಾರಿ ಬಗ್ಗೆ ಅಮೀನ್ ಮೊಯ್ಸಿನ್ ಪ್ರಶ್ನೆಗೆ ಆಯುಕ್ತರು ಉತ್ತರಿಸಿದ್ರು. ನಗರೋತ್ಥಾನದಡಿ ಟೆಂಡರ್ ಆಗಿದ್ದು, ಶಾಸಕರು ದಿನ ನಿಗದಿ ಮಾಡಿದ್ರೆ ಕಾಮಗಾರಿ ಆರಂಭಿಸಬಹುದು ಎಂದು ಆಯುಕ್ತರು ಹೇಳಿದ್ರು. ಮುಂದಿನ ಶುಕ್ರವಾರವೇ ಭೂಮಿ ಪೂಜೆ ನಡೆಯುವ ನಿರೀಕ್ಷೆ ಇದೆ ಎಂದು ರಾಜೇಶ್ ಯಲ್ಲಪ್ಪ ಭರವಸೆ ತುಂಬಿದ್ರು.